ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು SSLC ಪರೀಕ್ಷೆಯನ್ನು ಬರೀತಿರುವಂಥ ವಿದ್ಯಾರ್ಥಿಗಳಿಗೋಸ್ಕರ 2 ಅಂಕದ ಪ್ರಶ್ನೆಗಳನ್ನು ತಗೊಬಂದಿದ್ದೀನಿ. ಸರಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮಗೆ ತಗೊಂಡಿರೋ ಪ್ರಶ್ನೆ, ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು. ಇದು ಪ್ರತಿಯೊಂದು ಕ್ವೆಶ್ಚನ್ ಪೇಪರಲ್ಲಿ ಇರುವಂತಹ ಒಂದು ಕ್ವೆಶ್ಚನ್. ಸರಿ, ಯಾವ ರೀತಿ ಕ್ವೆಶ್ಚನನ್ನು ಕೇಳ್ತಾರಪ್ಪ ನಿಮಗೆ? ಒಂದು ನಂಬರನ್ನು ಕೊಟ್ಬಿಟ್ಟು ನಾನಿಲ್ಲಿ ಎಕ್ಸಾಂಪಲ್ 5 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ತಗೋತೀನಿ. ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಈ ಥರ ನಿಮಗೆ ಕ್ವೆಶ್ಚನನ್ನು ಕೊಟ್ಟಿರ್ತಾರೆ. ಇದೆಲ್ಲ ಸೇಮು, ಇಲ್ಲಿ ಮಾತ್ರ ನಂಬರ್ಸನ್ನು ಚೇಂಜ್ ಮಾಡಿರ್ತಾರೆ. ಓಕೆನಾ? ಈ ಲೆಕ್ಕ ತುಂಬ ಈಸಿ ಆಗಿದೆ. ಹೇಗೆ ಬರೆಯೋದು, ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳಿ. ಸರಿನಾ? ಇಲ್ಲಿ ನಾವು ಇದನ್ನು ಅಭಾಗಲಬ್ಧ ಸಂಖ್ಯೆ ಅಂಥೇಳಿ ಸಾಧಿಸಬೇಕು ಅಂದರೆ ಮೊದಲು ನಾವು ಇದನ್ನು ಭಾಗಲಬ್ಧ ಸಂಖ್ಯೆ ಅಂಥೇಳಿ ತಿಳ್ಕೊಬೇಕು. ಓಕೆನಾ? ಇದನ್ನು ಊಹಿಸ್ಕೋಬೇಕು. ಅದಕ್ಕೆ ಅದನ್ನು ಬರಿಬೇಕು. ಏನಂಥೇಳಿ ಇಲ್ಲಿಂದ ಉತ್ತರ ಸ್ಟಾರ್ಟ್ ಆಗುತ್ತೆ ನಿಮ್ಮದು. 5 + √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಊಹಿಸೋದ್ರ ಮೂಲಕ ಸ್ಟಾರ್ಟ್ ಆಗುತ್ತೆ. ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಸರಿನಾ? ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸ್ಕೊಂಡಾದ್ಮೇಲೆ ನಮಗೆ ಗೊತ್ತಿರೋ ಪ್ರಕಾರ ಭಾಗಲಬ್ಧ ಸಂಖ್ಯೆಯನ್ನು A/B ಈ ಲೆಕ್ಕದಲ್ಲಿ ಬರಿಬೋದಲ್ವಾ? ಸೊ ಅದಕ್ಕೆ ಏನು ಮಾಡ್ತೀನಿ ನಾನು, 5 + √2 ಇದನ್ನು A/Bಗೆ ಸಮ ಅಂತ ಹೇಳಿ ತೊಗೊತೀನಿ. ಇಲ್ಲಿ ಕೇಳಿ, ಇಲ್ಲಿ A ಬದಲಾಗಿ ನೀವು A ಮತ್ತು B ಬದಲಾಗಿ P ಮತ್ತು Q ಅಂತಲೂ ತೊಗೋಬೋದು, X ಮತ್ತು Y ಅಂತಲೂ ತೊಗೋಬೋದು. ಅದು ನಿಮಗೆ ಬಿಟ್ಟಿರೋದು. ಸರಿನಾ? ಇಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ಬಂದ ತಕ್ಷಣ ಭಾಗಲಬ್ಧ ಸಂಖ್ಯೆ ಯಾವತ್ತೂ ಯಾವ ಫಾರ್ಮಲ್ಲಿ ಇರುತ್ತೆ? A/B ಈ ಲೆಕ್ಕದಲ್ಲಿ ಇರುತ್ತೆ. ಸರಿನಾ? ಇದಿಷ್ಟು ಬರೆದಾದ್ಮೇಲೆ ಬ್ರ್ಯಾಕೆಟಲ್ಲಿ ಇದನ್ನು ಬರೆಯೋದು ಇಂಪಾರ್ಟೆಂಟು. ಇದನ್ನು ಬರೀದೇ ಇದ್ದರೆ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಇದನ್ನು ಡೆಫಿನೆಟಾಗಿ ಬರೀಬೇಕು ನೀವು. ಏನು ಹೇಳ್ರಿ? A ಮತ್ತು Bಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳು. ಮತ್ತೊಂದು ಕಂಡೀಷನ್ ಇದೆ, B ≠ 0. ಅಂದರೆ B ಯಾವುದೇ ಕಾರಣಕ್ಕೂ 0 ಆಗಿರಬಾರ್ದು. ಬೇರೆ ಯಾವ ಸಂಖ್ಯೆ ಆದರೂ ನಡೆಯುತ್ತೆ, B 0 ಮಾತ್ರ ಆಗಿರಬಾರ್ದು ಅಂಥೇಳಿ. ಸರಿನಾ? ಇನ್ನು ಸಹ ಅವಿಭಾಜ್ಯ ಸಂಖ್ಯೆ ಅಂದರೆ ಏನಪ್ಪ? ಫಾರ್ ಎಕ್ಸಾಂಪಲ್ Aಯನ್ನು ನಾನು 5 ಅಂತ ಹೇಳಿ ತಗೋತೀನಿ, Bಯನ್ನು 7 ಅಂತ ಹೇಳಿ ತಗೋತೀನಿ. ಇದು ಎರಡು ಕಾಮನ್ನಾಗಿ ಯಾವ ಮಗ್ಗಿಯಲ್ಲಿ ಬರ್ತಾ ಇದೆ? ಒಂದೊಂದಲೇ ಮಗ್ಗಿಯಲ್ಲಿ ಕಾಮನ್ನಾಗಿ 5 ಬರುತ್ತೆ, 7 ಬರುತ್ತೆ. ಸೊ ಎರಡು ಕೊಟ್ಟಿರುವಂತಹ ಸಂಖ್ಯೆಗಳು ಎರಡೂ ಸಹಿತ ಕಾಮನ್ನಾಗಿ ಒಂದೊಂದಲೇ ಮಗ್ಗಿಯಲ್ಲಿ ಮಾತ್ರ ಬರಬೇಕು. ಅಂತಹ ಸಂಖ್ಯೆಯನ್ನು ಸಹ ಅವಿಭಾಜ್ಯ ಸಂಖ್ಯೆ ಅಂತೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ 2 ಮತ್ತು 4 ನೋಡಿ. 2 ಯಾವ ಮಗ್ಗಿಯಲ್ಲಿ ಬರ್ತದೆ? 2 ಮಗ್ಗಿಯಲ್ಲೂ ಬರುತ್ತೆ. ಈ 4 ಅನ್ನೋದು ಸಹಿತ 2 ಮಗ್ಗಿಯಲ್ಲಿ ಬರುತ್ತೆ. ಅದು ಬಿಟ್ಟರೆ 1 ಮಗ್ಗಿಯಲ್ಲಿ ಬರುತ್ತೆ. ಇಲ್ಲಿ 2 ಮಗ್ಗಿಯಲ್ಲಿ ಬರಬಾರ್ದು. ಬರೀ ಎಲ್ಲಿ ಬರಬೇಕು? 1 ಮಗ್ಗಿಯಲ್ಲಿ ಮಾತ್ರ ಕಾಮನ್ನಾಗಿ ಬರಬೇಕು. ಅಂದರೆ 2 ಮತ್ತು 4 ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ. ಸರಿನಾ? ಏನಾಗಬೇಕು? ಎರಡೂ ಸಂಖ್ಯೆಗಳು ಸಾಮಾನ್ಯವಾಗಿ ಯಾವ ಮಗ್ಗಿಯಲ್ಲಿ ಬರಬೇಕು? 1 ಮಗ್ಗಿಯಲ್ಲಿ ಮಾತ್ರ ಬರಬೇಕು. ಅಂತಹ ಸಂಖ್ಯೆಗಳನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂಥೇಳಿ ಕರಿತೀವಿ. ಸರಿ, ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇದೆಲ್ಲ ರಫ್ ವರ್ಕು ಮಾಡೋ ಅವಶ್ಯಕತೆ ಇಲ್ಲ, ಅರ್ಥ ಆಗಲಿ ಅಂತ ಹೇಳಿರೋದು. ನೆಕ್ಸ್ಟು, ಇಲ್ಲಿ ರೂಟ್ ಇದೆಯಲ್ಲ, ಅದನ್ನು ಮಾತ್ರ ಈ ಕಡೆ ಇಟ್ಟಿರಬೇಕು. ಸರಿ, ಆಮೇಲೆ ಇದರದ್ದು A/B ಇಲ್ಲೇ ಬರಿಬೇಕು. ಇಲ್ಲೇನಾಗುತ್ತೆ? ಈ +5 ಆ ಕಡೆ ಹೋದಾಗ ಏನಾಯಿತು? -5 ಅಂತ ಹೇಳಾಯಿತು. ಸರಿನಾ? ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ನೋಡ್ರಿ. √2 ಇಲ್ಲೇ ಇಟ್ಟಿರ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ 5 ಇದೆ ಅಂದರೆ ಇಲ್ಲಿ ಛೇದದಲ್ಲಿ ಯಾವತ್ತು ಏನಿರುತ್ತೆ ಅಂಥೇಳಿ ಅರ್ಥ? 1 ಇರುತ್ತೆ ಅಂಥೇಳಿ ಅರ್ಥ. ಈಗ ನಾವೇನು ಮಾಡಬೇಕು? A/B ಇಂದ -5 ಕಳಿಬೇಕು. B ಇಂದ 5 ಕಳಿಬೇಕು. 5 ಕಳಿಬೇಕು ಅಂತಂದರೆ ಇಲ್ಲಿ ನೋಡ್ರಿ, ಇದೇನಾಗಿದೆ? ಅಭಾಗಲಬ್ಧ ರೂಪದಲ್ಲಿ ಇದೆ. ಅದಕ್ಕೋಸ್ಕರ ಅದಕ್ಕೇನು ಮಾಡಬೇಕು ನಾವು? ಭಾಗಲಬ್ಧ ರೂಪದಲ್ಲಿ ಇದೆ. ಆವಾಗ ಏನು ಮಾಡಬೇಕು ಕೇಳಿದ್ರೆ ಲಸ ತೆಗೆದು ಆಮೇಲೆ ಕಳಿಬೇಕಾಗತ್ತೆ. ಆದ್ದರಿಂದ B ಮತ್ತು 1ರ ಲಸ ಏನಾಯಿತು? B ಹೇಳಾಯಿತು. ಇಲ್ಲಿ B ಬರಬೇಕು ಅಂದರೆ ಎಷ್ಟರಿಂದ ಗುಣಿಸ್ಬೇಕು? 1ರಿಂದ. ಇದು ರಫ್ ವರ್ಕು. ಇಲ್ಲಿ 1ರಿಂದ ಗುಣಿಸಿದ್ರೆ ಇಲ್ಲೂ 1ರಿಂದ. A1 A, A1 A ಮೈನಸ್ ಇಲ್ಲಿ 1 ಇದೆ, ನಮಗೆ B ಬರಬೇಕಲ್ವಾ? ಹಾಗಾದರೆ ಯಾವುದರಿಂದ ಗುಣಿಸಬೇಕು? B ಇಂದ. ಇಲ್ಲಿ B ಇಂದ ಗುಣಿಸಿದ್ರೆ ಇಲ್ಲೂ B ಇಂದ. 5 × B 5B ಅಂತ ಹೇಳಿ ಬಂತು. ಸರಿನಾ? ಇದಿಷ್ಟು ಆಗಾದಮೇಲೆ ಇಲ್ಲಿಗೆ ನಿಮ್ಮ ಲೆಕ್ಕ ಮಾಡೋದು ಮುಗೀತು.
ಇಲ್ಲಿ ನೋಡ್ರಿ, ಇದೆಲ್ಲ ರಫ್ ವರ್ಕು, ಇದೆಲ್ಲ ಮಾಡೋಂಗಿಲ್ಲ ನೀವು. ನಿಮಗೆ ಅರ್ಥ ಆಗಲಿ ಅಂತ ಮಾಡಿ ತೋರಿಸಿರೋದು. ಸಿಂಪಲ್ a ಭಾಗಿಸು b ಮೈನಸ್ 5 ಅನ್ನೋದಷ್ಟೇ ನಿಮಗೆ ಬರಬೇಕು, ಬಾಕಿದು ಯಾವುದೂ ಇಲ್ಲಿ ಬರೋ ಹಾಗಿಲ್ಲ. ಸರಿನಾ? ಇನ್ನು ನೆಕ್ಸ್ಟ್ ನೋಡ್ರಿ, ಉಳಿದಿರೋದು ಇದಿಷ್ಟು ಆನ್ಸರ್ ಬಂದಾದಮೇಲೆ ಇಲ್ಲಿದೆಯಲ್ಲ a, ಆಮೇಲೆ 5, b, a 5 b ಇದಿಷ್ಟೇ ಅಲ್ವಾ ಇಲ್ಲಿ ಬಂದಿರೋದು ಕಾಮನ್ ಆಗಿ. ಇವು ಪೂರ್ಣಾಂಕಗಳಾಗಿವೆ ಅಂಥೇಳಿ ಬರಿಬೇಕು. ಪೂರ್ಣಾಂಕಗಳಾಗಿವೆ. ಇದೆಲ್ಲ ಪೂರ್ಣಾಂಕ ಆಗಿದ್ದರೆ a ಮೈನಸ್ 5b ಡಿವೈಡೆಡ್ ಬೈ b ಇದು ಯಾವ ಫಾರ್ಮಲ್ಲಿರುತ್ತೆ? ಒಂದು ಭಾಗಲಬ್ಧ ಸಂಖ್ಯೆ. ಯಾವ ರೀತಿ ಭಾಗಲಬ್ಧ ಸಂಖ್ಯೆ ಆಗುತ್ತಪ್ಪ? ಭಾಗಲಬ್ಧ ಸಂಖ್ಯೆಯಾಗಿದೆ. ಯಾಕೆ, ಹೇಗೆ ಭಾಗಲಬ್ಧ ಸಂಖ್ಯೆ ಆಯಿತು ಅಂತಂದರೆ, ನೀವು ಇದಿಷ್ಟನ್ನು ಎ ಅಂತೇಳಿ ಕನ್ಸಿಡರ್ ಮಾಡಿ. ಓಕೆನಾ? ಇದಿಷ್ಟು ಎ ಡಿವೈಡೆಡ್ ಬೈ ಬಿ. ಎ ಭಾಗಿಸು ಬಿ ಇದ್ದರೆ ಅದು ಭಾಗಲಬ್ಧ ಸಂಖ್ಯೆನೇ ಅಲ್ವಾ. ಸೊ ನಾ ಈ ಥರ ತೊಗೊಂಡು ಇದನ್ನು ಬರೆದಿದ್ದೀನಿ. ಓಕೆ, ಇದೊಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಆದರೆ ನಮಗೆ ಗೊತ್ತಿರೋ ಥರ ರೂಟ್ 2 ಏನು? ಒಂದು ಅಭಾಗಲಬ್ಧ ಸಂಖ್ಯೆ. ಏನು ಹೇಳ್ರಿ? ಒಂದು ಅಭಾಗಲಬ್ಧ ಸಂಖ್ಯೆ. ಆಯಿತಾ? ಈಗ ನಮಗಿಲ್ಲಿ ಆನ್ಸರ್ ಏನು ಬಂದಿದೆ? ಇದು ಅಭಾಗಲಬ್ಧ ಸಂಖ್ಯೆ. ಅದು ಯಾವುದಕ್ಕೆ ಸಮ ಇದೆ? ಭಾಗಲಬ್ಧ ಸಂಖ್ಯೆಗೆ. ಇದು ಯಾವತ್ತಾರು ಸರಿಯಾಗುತ್ತಾ? ಅಭಾಗಲಬ್ಧ ಯಾವತ್ತೂ ಅಭಾಗಲಬ್ಧಕ್ಕೆ ಸಮ, ಭಾಗಲಬ್ಧ ಯಾವತ್ತೂ ಭಾಗಲಬ್ಧಕ್ಕೆ ಸಮ ಆಗಿರುತ್ತೆ. ಆದರೆ ಇಲ್ಲೇನು ಗೊತ್ತಾಗ್ತಾ ಇದೆ? ಅಭಾಗಲಬ್ಧ ಇರೋದು ಭಾಗಲಬ್ಧಕ್ಕೆ ಸಮ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಊಹೆ ಏನಾಗೋಯ್ತು? ತಪ್ಪಾಯಿತು ಇಲ್ಲಿ. ಸೊ ಇಲ್ಲೇನು ಬರೀಬೇಕು? ಅಭಾಗಲಬ್ಧ ನಾಟ್ ಈಕ್ವಲ್ ಟು ಭಾಗಲಬ್ಧ. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 5 ಪ್ಲಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂಥೇಳಿ ಬರೀಬೇಕು. ಅಭಾಗಲಬ್ಧ ಸಂಖ್ಯೆಯಾಗಿದೆ. ಈ ಲೆಕ್ಕ ಇಷ್ಟು ಮಾಡಿದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಯಾವುದೇ ಥರದ ಲೆಕ್ಕಗಳು ಇಲ್ಲವೇ ಇಲ್ಲ. ಓಕೆನಾ? ಇದನ್ನು ನಿಮ್ಗೆ ಅರ್ಥ ಮಾಡ್ಕೋಬೇಕು ಹೇಳೋದಿಲ್ಲ. ಜಸ್ಟ್ ಇದಿಷ್ಟೇ ಕ್ಯಾಲ್ಕುಲೇಷನ್. ಏನು ಮಾಡಬೇಕಪ್ಪ ಕೇಳಿದ್ರೆ, ಈ 5ಅನ್ನು ಈ ಕಡೆ ತೊಗೊಂಡು ಹೋಗಿ ತೆಗೆದ್ರೆ ಆಯಿತು. ಇಷ್ಟೇ ನಿಮಗಿರುವಂಥ ಕ್ಯಾಲ್ಕುಲೇಷನ್ನು. ಅದು ಅರ್ಥ ಆಗಲಿಲ್ಲ ಅಂತಂದರೆ ಬಹೆಟ್ ಹಾಕ್ಕೊಂಡ್ಬಿಟ್ರಿ. ಓಕೆನಾ? 2 ಮಾರ್ಕ್ಸ್ ಫಿಕ್ಸು ಕ್ವೆಶನ್ನು ಬಂದೇ ಬರುತ್ತೆ, ನಿಮಗೆ ಕೇಳ್ತಾರೆ. ಮತ್ತು ಅದಾದಮೇಲೆ ಇನ್ನೊಂದು 4 ಲೈನ್ ಇದೆ. ಇದೊಂದು 4 ಲೈನ ಕರೆಕ್ಟಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ಬರಿಬಹುದು. ಸರಿನಾ? ಇನ್ನು ನೆಕ್ಸ್ಟು 2ನೇ ಕ್ವೆಶನ್ ಯಾವುದು ಅಂತ ನೋಡೋಣ ಬರ್ರಿ. 2ನೇ ನೋಡ್ರಿ ಏನು ಕೊಟ್ಟಿದ್ದಾರೆ? ವರ್ಜಿಸುವ ವಿಧಾನ. ಇದು ಇಂಪಾರ್ಟೆಂಟ್ ಆಗಿ ಬರುವಂತಹ ಕ್ವೆಶನ್ ನಿಮ್ಮ ಎಕ್ಸಾಮಿಗೋಸ್ಕರ. ಈ ರೀತಿಯಾಗೂ ಕೇಳಿರ್ಬೋದು. ಅಲ್ಲ, 2 ಸಮೀಕರಣಗಳನ್ನು ಕೊಟ್ಟು ಡೈರೆಕ್ಟಾಗಿ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಾದರೂ ಕೊಟ್ಟಿರಬಹುದು. ಸರಿ, ಏನು ಕೊಟ್ಟಿದ್ದಾರೆ ನೋಡ್ರಿ. 2x ಮೈನಸ್ y ಈಕ್ವಲ್ ಟು 2 ಮತ್ತು 4x ಮೈನಸ್ y ಈಕ್ವಲ್ ಟು 4. ಈ ಸಮೀಕರಣದಲ್ಲಿ x ಮತ್ತು yನ ಬೆಲೆಯನ್ನು ಕಂಡುಹಿಡಿಯಿರಿ ಅಂಥೇಳಿ ಕೊಟ್ಟಿದ್ದಾರೆ. ಓಕೆನಾ? ಸರಿ, ಯಾವ ರೀತಿ ಮಾಡಬೇಕು ಇದನ್ನು ಅಂತ ನೋಡ್ಕೊಳ್ಳಿ. ಫಸ್ಟ್ ಕೊಟ್ಟಿರುವಂಥ ಇಕ್ವೇಷನನ್ನು ಒಂದ್ರ ಕೆಳಗೆ ಒಂದು ಬರ್ಕೋಬೇಕು. 2x ಮೈನಸ್ y ಈಕ್ವಲ್ ಟು 2. ನೆಕ್ಸ್ಟು 4x ಮೈನಸ್ y ಈಕ್ವಲ್ ಟು 4 ಅಂಥೇಳಿ. ಸರಿನಾ? ಆಮೇಲೆ ಈ ಥರ ಲೈನನ್ನು ಹಾಕ್ಕೋಬೇಕು. ಇದಾದ ಮೇಲೆ ನಿಮಗೆ ಇಲ್ಲಿ 2 ಕಂಡೀಷನ್ ಇದೆ. ಏನಪ್ಪ ಆ ಕಂಡೀಷನ್ ಅಂತಂದರೆ, 1ನೇ ಕಂಡೀಷನು ನಿಮಗೆ ಯಾವುದಾದ್ರೂ ಚರಾಕ್ಷರ, ಇಲ್ಲಿ 2 ಚರಾಕ್ಷರ ಇದೆ. 1ನೇದು ಎಕ್ಸು, 2ನೇದು y. ಇಲ್ಲಿ ಏನಾಗಬೇಕಪ್ಪ ಅಂತ ನಿಮಗೆ ಹೇಳಬೇಕಂದ್ರೆ, ಇಲ್ಲಿ ಎಕ್ಸ್ ಚರಾಕ್ಷರ ಇದೆಯಲ್ಲ, ಆ ಚರಾಕ್ಷರಕ್ಕೆ ಸಂಖ್ಯಾ ಸಹಗುಣಕ, ಅದರ ಪಕ್ಕದಲ್ಲಿರುವಂಥ ಸಂಖ್ಯೆ ಏನಾಗಿರಬೇಕು? ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಎಕ್ಸನ್ನು ನೋಡ್ರಿ, ಇದರ ಪಕ್ಕದಲ್ಲಿರುವಂಥ ಸಂಖ್ಯೆಯನ್ನು ನೋಡ್ರಿ. ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ ಬೇರೆ ಬೇರೆ ಇದೆ. ಸೊ ಫಸ್ಟ್ ಕಂಡೀಷನ್ನು ಆ ಚರಾಕ್ಷರಗಳ ಪಕ್ಕದಲ್ಲಿ ಇರುವಂತಹ ಸಂಖ್ಯಾ ಸಹಗುಣಕ ಏನಾಗಿರಬೇಕು? ಸಮ ಇರಬೇಕು ಅಂಥೇಳಿ. ಓಕೆನಾ? ಇದು 1ನೇ ಕಂಡೀಷನ್. ಇನ್ನು 2ನೇ ಕಂಡೀಷನ್ ಏನಪ್ಪ ಕೇಳಿದ್ರೆ, ಯಾವುದಾದ್ರೂ ಒಂದು ಚರಾಕ್ಷರ, ನೀವು ಎಕ್ಸ್ ಆರು ತೊಗೊಳ್ರಿ, ವೈ ಆರು ತೊಗೊಳ್ರಿ, 2 ಚರಾಕ್ಷರದಲ್ಲಿ ಯಾವುದಾದ್ರೂ ಒಂದು ಚರಾಕ್ಷರದ ಚಿಹ್ನೆ ಅದರಲ್ಲಿ ಬದಲಿರಬೇಕು. ಒಂದು ಪ್ಲಸ್ ಇದ್ದರೆ ಒಂದು ಮೈನಸ್ ಇರಬೇಕು. ಸರಿನಾ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ y ಇದೆಯಲ್ಲ, ಇಲ್ಲಿ ಮೈನಸ್ y ಇದೆ, ಇಲ್ಲಿ ಏನಾಗಿರಬೇಕು? ಪ್ಲಸ್ y ಇರಬೇಕು. ಓಕೆನಾ? ಆದರೆ ಇಲ್ಲಿ ಮೈನಸ್ y ಇದೆ, ಚೇಂಜ್ ಮಾಡ್ಲಿಕ್ಕೆ ಬರುತ್ತೆ, ನೋಡೋಣ.
ಇಲ್ಲಿ -y ಇದ್ದರೆ ಇಲ್ಲಿ +y ಇರಬೇಕು. ಓಕೆನಾ, ಈ ಥರ ಇದು 2 ಕಂಡೀಷನ್ ಇದೆ. ಈ 2 ಕಂಡೀಷನ್ ಪ್ರಕಾರ ಅದನ್ನು ಸ್ಯಾಟಿಸ್ಫೈ ಮಾಡ್ಕೊತಾ ಹೋಗಬೇಕು. ಸರಿ, ಈಗ ನೆಕ್ಸ್ಟು ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾವ ಥರ ನೋಡ್ರಿ, ಫಸ್ಟ್ ಕಂಡೀಷನ್ ಏನು ಹೇಳಿದ್ದೆ, ಚರಾಕ್ಷರದ ಪಕ್ಕದಲ್ಲಿರುವಂತಹ ಸಂಖ್ಯಾ ಸಹಗುಣಕ ಅದು ಸೇಮ್ ಆಗಿರಬೇಕು ಅಂತ ಹೇಳಿದೆ. ಇಲ್ಲಿ ನಾನೇನು ಮಾಡ್ತೀನಿ, ಸಿಂಪಲಾಗಿ y ಚರಾಕ್ಷರವನ್ನು ನೋಡ್ತೀನಿ. y ಚರಾಕ್ಷರದ ಪಕ್ಕದಲ್ಲಿರುವಂಥ ಸಂಖ್ಯಾ ಸಹಗುಣಕ ಏನಿದೆ, ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಏನಿರುತ್ತೆ, ಒಂದಿರುತ್ತೆ ಅಂಥೇಳಿ ಅರ್ಥ. ಇಲ್ಲೂ ಸಹಿತ ಏನಿದೆ, ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಏನಿದೆ, ಒಂದಿದೆ ಅಂಥೇಳಿ ಅರ್ಥ. ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ. ಹಾಗಾದರೆ ನಮ್ಮ ಫಸ್ಟ್ ಕಂಡೀಷನ್ ಏನಾಯಿತು, ಸ್ಯಾಟಿಸ್ಫೈ ಆಯಿತು. ಇನ್ನು ಎರಡನೇ ಕಂಡೀಷನ್ ಏನು, ಒಂದಕ್ಕೆ ಪ್ಲಸ್ ಇದ್ದರೆ ಒಂದಕ್ಕೆ ಮೈನಸ್ ಇರಬೇಕು. ಇಲ್ಲಿ ವೈಗೆ ಏನಿದೆ, ಮೈನಸ್ ಇದೆ. ಇಲ್ಲಿ ವೈಗೆ ಏನಿದೆ, ಮೈನಸ್ ಇದೆ. ಆದರೆ ನಮಗೇನಾಗಬೇಕು, ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಇರಬೇಕು. ಇಲ್ಲಿ ಪ್ಲಸ್ ಮಾಡಬೇಕು ಅಂದರೆ ನಾವಿಲ್ಲಿ ಕೆಳಗಡೆ ಸಮೀಕರಣದ ಎಲ್ಲದರ ಚಿಹ್ನೆಯನ್ನು ಏನು ಮಾಡಬೇಕು, ಚೇಂಜ್ ಮಾಡಬೇಕು. ಹಾಂ, ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಸೊ ಅದನ್ನು ಏನು ಮಾಡ್ತೀನಿ, ಮೈನಸ್. ಇಲ್ಲಿ ಮೈನಸ್ ಇದೆಯಲ್ಲ, ಸೊ ಅದನ್ನೇನು ಮಾಡ್ತೀನಿ, ಪ್ಲಸ್. ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಅದನ್ನೇನು ಮಾಡ್ತೀನಿ, ಮೈನಸ್. ಈಗ ಇದು ಯಾವುದು ನಮ್ಮ ಚಿಹ್ನೆ ಅಲ್ಲ. ಈಗ ನಮ್ಮ ಚಿಹ್ನೆ ಯಾವುದು, ಮೈನಸ್, ಪ್ಲಸ್ ಆ್ಯಂಡ್ ಮೈನಸ್. ಓಕೆನಾ, ಈಗ ಇದೆರಡು ಕ್ಯಾನ್ಸಲ್ ಆದವು. ಯಾಕಂದರೆ ಸಹಗುಣಕಗಳು ಸೇಮ್ ಇದ್ದಾವೆ, ಚಿಹ್ನೆನೂ ಅದಲು ಬದಲಿದ್ದಾವೆ. ಸೊ ಎರಡು ಏನಾಗೋಯ್ತು, ಕ್ಯಾನ್ಸಲ್ ಆಯಿತು. ಓಕೆನಾ. ಹಾಂ, ಈಗ ಉಳಿದಿರೋದನ್ನು ಮಾಡೋಣ. ಇಲ್ಲೇನಿದೆ, ಪ್ಲಸ್ 2x ಮೈನಸ್ 4x. ಈ 4x ಮತ್ತು 2xರಲ್ಲಿ ದೊಡ್ಡ ಸಂಖ್ಯೆ ಯಾವುದು, ಹಾಂ 4x ಅಲ್ವಾ. ಅದಕ್ಕಿರುವಂಥ ಚಿಹ್ನೆಯನ್ನು ಹಾಕ್ಕೊಬಿಡ್ರಿ ಫಸ್ಟು. ಅದಕ್ಕಿರುವಂಥ ಚಿಹ್ನೆ ಹಾಂ ಪ್ಲಸ್ ಅಲ್ಲ, ಯಾವ್ದು ಹೇಳ್ರಿ, ಚೇಂಜ್ ಮಾಡಿದ್ದೀವಲ್ಲ ಅದು ಮೈನಸ್. ಓಕೆನಾ, ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಫಸ್ಟ್ ಹಾಕ್ಕೊಂಡು ಮುಗಿಸ್ಕೊಂಬಿಡ್ರಿ. ನೆಕ್ಸ್ಟು ಪ್ಲಸ್ ಮೈನಸ್ ಅಂದರೆ ಕಳಿಬೇಕು. ಐ ಥಿಂಕ್ ಇದು ನಿಮಗೆ ಗೊತ್ತಿದೆ, ಪ್ಲಸ್ ಪ್ಲಸ್ ಪ್ಲಸ್. ಓಕೆನಾ, ಆಮೇಲೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಐ ಥಿಂಕ್ ಈ ಚಿಹ್ನೆದ ಬಗ್ಗೆ ಗೊತ್ತಿದೆ ಅಂತ ತಿಳ್ಕೊತಿದ್ದೆ. ಓಕೆನಾ. ಹಾಂ, ಪ್ಲಸ್ ಮೈನಸ್ ಅಂದರೆ ಕಳಿಬೇಕು ಅಂತ ಹೇಳಿ ಅರ್ಥ. 4xರಲ್ಲಿ 2x ಕಳೆದ್ರೆ ಎಷ್ಟು ಉಳಿತು, 2x ಈಕ್ವಲ್ ಟು, ಇಲ್ಲೇ ಆಲ್ರೆಡಿ ಕ್ಯಾನ್ಸಲ್ ಆಗಿದೆಯಲ್ಲ, ಸೊ ಆ ಕಡೆ ಹೋಗ್ತಾ ಇದ್ದೀನಿ. 2 ಮತ್ತು 4ರಲ್ಲಿ ದೊಡ್ಡ ಸಂಖ್ಯೆ ಯಾವುದು, 4. ಅದಕ್ಕಿರೋ ಚಿಹ್ನೆ ಮೈನಸ್. ಓಕೆನಾ, ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ ಮೈನಸ್. ಇಲ್ಲಿ ನೋಡಿರಿ, ಪ್ಲಸ್ ಮೈನಸ್ ಅಂದರೆ ಕಳಿಬೇಕು. 2ರಲ್ಲಿ 4 ಕಳೀಲಿಕ್ಕೆ ಬರಲ್ಲ, ಸೊ 4ರಲ್ಲಿ 2 ಕಳಿಬೇಕು. ದೊಡ್ಡದ ಸಣ್ಣ ಕಳೆದ್ಬಿಟ್ಟು ಆಯಿತು, ಎಲ್ಲರೂ ಇರಲಿ ಅದು. ಓಕೆನಾ, 4ರಲ್ಲಿ 2 ಕಳೆದ್ರೆ 2. ಓಕೆ. ಹಾಂ, ಇಲ್ಲೂ ಮೈನಸ್ ಕ್ಯಾನ್ಸಲ್ ಮಾಡಿದೆ. ಸೊ 2x ಈಕ್ವಲ್ ಟು 2 ಅಂಥೇಳಿ ಸಿಕ್ತು. ಈಗ x ಈಕ್ವಲ್ ಟು 2, ಈ ಎಕ್ಸ್ನ ಜೊತೆ ಈ 2 ಗುಣಾಕಾರದಲ್ಲಿದೆ. ಈ ಕಡೆ ಹೋದರೆ ಭಾಗಾಕಾರ. 2 ಒಂದಲೇ ಆನ್ಸರ್ ಏನು ಬಂತು, ಎಕ್ಸ್ನ ಬೆಲೆ 1 ಅಂಥೇಳಿ ಬಂತು. ಸರಿನಾ. ಈಗ ಎಕ್ಸ್ನ ಬೆಲೆ ಕಂಡುಹಿಡಿದ್ವಿ. ಈಗೇನು ಕಂಡುಹಿಡಬೇಕು, ವಾಯ್ನ ಬೆಲೆ ಕಂಡುಹಿಡಬೇಕು. ಇದರಲ್ಲಾರು ಹಾಕ್ರಿ ವಾಯ್ನ ಬೆಲೆ ಕಂಡುಹಿಡೀರಿ. ಹೇಗಪ್ಪ ನೋಡ್ರಿ, ಇಲ್ಲಿ 2x ಮೈನಸ್ y ಈಕ್ವಲ್ ಟು 2 ಅಂತ ಹೇಳಿ ಹಾಕ್ತೀನಿ. 2 ಜಾಗದಲ್ಲಿ 2 ಬರೆದಿದ್ದೀನಿ. ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು, 1. ಆಮೇಲೆ ಯಾವ ಚಿಹ್ನೆ ಇದೆ, ಮೈನಸ್. ಆಮೇಲೆ ಏನಿದೆ, y ಈಕ್ವಲ್ ಟು 2 ಅಂಥೇಳಿ. 2 ಒಂದಲೇ 2 ಮೈನಸ್ y ಈಕ್ವಲ್ ಟು 2. ಇಲ್ಲಿ ಮೈನಸ್ ವೈನ ಹಾಗೆ ಇಟ್ಟಿರ್ತೀನಿ, ಚಿಹ್ನೆಯನ್ನು ಮಾತ್ರ ಬಿಡಬೇಡ್ರಿ. ಪ್ಲಸ್ ಇದ್ದರೆ ನೀವು ಬಿಟ್ಟರು ಏನು ಫರಕ್ ಬೀಳಲ್ಲ. ಆದರೆ ಮೈನಸ್ ಇತ್ತು ಅಂದರೆ ನೀವೇನು ಮಾಡಬೇಕು, ಹಾಕಲೇಬೇಕು. ಓಕೆನಾ. ಇಲ್ಲಿ 2 ಇದೆ, ಈ 2ನ್ನು ಈ ಕಡೆ ತೊಗೊಬಂದಾಗ ಏನಾಗುತ್ತೆ, -2. ಸೊ ಮೈನಸ್ y ಈಕ್ವಲ್ ಟು ಏನಾಯಿತು, 2 ಮೈನಸ್ 2. 2ರಲ್ಲಿ 2 ಕಳೆದ್ರೆ 0. ಹಾಗಾಗಿ y ಬೆಲೆ ಎಷ್ಟಾಗುತ್ತೆ, 0. ಈ ಮೈನಸ್ ಆ ಕಡೆ ಹೋಗುತ್ತೆ, ಆದರೆ 0ಗೆ ಪ್ಲಸ್ ಮೈನಸ್ ಯಾವುದೇ ಬೆಲೆ ಬರೋದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, 0ನೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಇಲ್ಲಿ -y ಇದ್ದು ಆನ್ಸರ್ 2 ಅಂತ ಏನಾದರೂ ಬಂದಿದ್ದಿದ್ರೆ ಆವಾಗ y ಬೆಲೆ ಏನಾಗ್ತಿತ್ತು, ಈ ಮೈನಸ್ ಆ ಕಡೆ ಹೋಗಿ -2 ಅಂತೇಳಿ ಆಗ್ತಿತ್ತು. ಆದರೆ ಇಲ್ಲಿ ಮೈನಸ್ಸಿಗೆ ಯಾವುದೇ ಚಿಹ್ನೆ ಇಲ್ಲದೆ ಇರೋದ್ರಿಂದ ಆ ಕಡೆ ಹೋಗೋದಿಲ್ಲ, ಏನೂ ಬರೋದಿಲ್ಲ. ಸೊ ಇದು ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ ಹೇಳಿದ್ದು. ಸೊ ನಿಮ್ಮ ಬೆಲೆ ಏನು ಬಂತು, x ಈಕ್ವಲ್ ಟು 1, y ಈಕ್ವಲ್ ಟು 0. ಇದು ನಿಮ್ಮ ಉತ್ತರ. ಕೊನೆಗೆ ಬರೆದು ಈ ಥರ ಬಾಕ್ಸನ್ನು ಹಾಕ್ರಿ. ಓಕೆನಾ. ಸರಿ, ಇನ್ನು 3ನೇ ಲೆಕ್ಕ ಯಾವುದು ಅಂಥೇಳಿ ನೋಡ್ತಾ ಬರೋಣ. ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಕ್ವೆಶನ್ ಯಾವ ರೀತಿ ಕೊಡ್ತಾರೆ ಅಂತ ಕೇಳಿದ್ರೆ, x² ಪ್ಲಸ್ 8x ಪ್ಲಸ್ 12 ಅಂತ ಹೇಳಿಕೊಟ್ಟು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಡ್ತಾರೆ. ಸರಿನಾ. ಹಾಂ, ಇದನ್ನು ಯಾವ ರೀತಿ ಬರಿಬೇಕು ಅಂತಂದರೆ, ಒಂದು ಇಕ್ವೇಷನನ್ನು ಕೊಟ್ಬಿಟ್ಟು ಈ ಥರ ಸಮೀಕರಣವನ್ನು ಕೊಟ್ಬಿಟ್ಟು ಮುಂದ್ಗಡೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಡ್ತಾರೆ. ಸರಿ, ಫಸ್ಟ್ ಏನು ಮಾಡಬೇಕು, ಈ ಥರ ಬರ್ಕೊಂಡು ಅದನ್ನು 0ಗೆ ಸಮ ಅಂಥೇಳಿ ಮಾಡಬೇಕು.
ಸರಿನಾ. ಇನ್ನು ಎರಡನೇ ಸ್ಟೆಪ್ ಏನಪ್ಪ ಕೇಳಿದ್ರೆ ಮೊದಲನೇ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ ಅದು ಎರಡನ್ನು ಏನು ಮಾಡಬೇಕು, ಗುಣಾಕಾರ ಮಾಡಬೇಕು. ಸರಿ, ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ನಾನು ಮಾಡ್ತಾ ಇರೋದು ರಫ್. ಓಕೆನಾ. ಹಾಂ, ಎಕ್ಸ್ ಸ್ಕ್ವೇರ್ ಗುಣಿಸು 12 ಅಂತಂದರೆ 12 ಎಕ್ಸ್ ಸ್ಕ್ವೇರ್ ಬರುತ್ತೆ. ಓಕೆ. ಹಾಂ, ಈಗ ಇಮ್ಯಾಜಿನ್ ಮಾಡ್ಕೊಳ್ರಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಬದಲಾಗಿ 3 ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 12 ಅಂತೇಳಿ ಇತ್ತು ಅಂಥೇಳಿ ತಿಳ್ಕೊಳ್ರಿ. ಓಕೆ. ಹಾಂ, ಏನಾಗುತ್ತೆ ಇಲ್ಲಿ ಮೊದಲನೇ ಪದ ಮತ್ತು ಕೊನೆ ಪದವನ್ನು ಗುಣಾಕಾರ ಮಾಡಬೇಕಲ್ವಾ. 3x ಸ್ಕ್ವೇರ್ ಪ್ಲಸ್ ಗುಣಿಸು 12, 12 3 36 ಎಕ್ಸ್ ಸ್ಕ್ವೇರ್ ಅಂಥೇಳಿ ಬರ್ತಿತ್ತು. ಓಕೆನಾ. ಏನು ಬರ್ತಿತ್ತು, 36 ಎಕ್ಸ್ ಸ್ಕ್ವೇರ್ ಅಂಥೇಳಿ ಬರ್ತಿತ್ತು. ಯಾಕಂದರೆ ಸಂಖ್ಯೆ ಸಹಿತ ಗುಣಾಕಾರ ಮಾಡಬೇಕು ನಾವು. ಸರಿನಾ. ಹಾಂ, ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಒಂದಿರೋದ್ರಿಂದ 12 1 12 ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಅಂತಲೇ ಬರುತ್ತೆ. ಸರಿ, ಮೊದಲನೇ ಪದ ಮತ್ತು ಕೊನೆ ಪದವನ್ನು ಗುಣಾಕಾರ ಮಾಡಿ ಈ ಥರ ಬರೀಬೇಕು. ಅದಾದಮೇಲೆ ಇಲ್ಲಿ ಮಧ್ಯದ ಪದ ಬಿಟ್ಟಿರ್ತೀವಲ್ಲ, ಆ ಮಧ್ಯದ ಪದ ಚಿಹ್ನೆಯ ಜೊತೆಗೂಡಿ ಇಲ್ಲಿ ಬರಿಬೇಕು. ಓಕೆನಾ. ಸರಿ, ಈಗ ನೀವು ಯಾವುದಾದ್ರೂ 2 ಸಂಖ್ಯೆಗಳನ್ನು ಗುಣಿಸ್ಬೇಕು. ಅಂದರೆ ಯಾವುದಾದ್ರೂ ಸಂಖ್ಯೆಗಳನ್ನು ಗುರುತಿಸ್ಬೇಕು, ಕಂಡು ಹಿಡಿಬೇಕು. ಆ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ವಿ ಅಂತಂದರೆ 12 ಎಕ್ಸ್ ಸ್ಕ್ವೇರ್ ಬರಬೇಕು. ಕೂಡಿಸು ಅಥವಾ ಕಳೆ ಮಾಡಿದ್ವಿ ಅಂತಂದರೆ 8x ಬರಬೇಕು. ಈಗ ಫಸ್ಟು ನಿಮಗಿದು ಹೇಳಿದ ತಕ್ಷಣ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಯಾವ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ 12 ಎಕ್ಸ್ ಸ್ಕ್ವೇರ್ ಬರುತ್ತೆ ಅಂತ ಚೆಕ್ ಮಾಡಿ ಸಾಕು. ಗುಣಾಕಾರ ಮಾಡಿದ್ರೆ ಪ್ಲಸ್ ಮೈನಸ್ ಆಮೇಲೆ ನೋಡೋಣ. ಓಕೆ. ಫಾರ್ ಎಕ್ಸಾಂಪಲ್ 4 3 12 4x 3x 4 3 12 x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಈ ಸಂಖ್ಯೆಯಲ್ಲಿ ಒಂದು ಬರುತ್ತೆ. ಆಮೇಲೆ ಮತ್ತೊಂದು ಸಂಖ್ಯೆ ಯಾವುದಪ್ಪ ಕೇಳಿದ್ರೆ 6x ಮತ್ತು 2x ಅಂಥೇಳಿ ಬರುತ್ತೆ. ಫಸ್ಟ್ ನಾವು 4x ಮತ್ತು 3x ಅಂಥೇಳಿ ನೋಡೋಣ. ಓಕೆ. ಹಾಂ, 4 3 12. ಓಕೆ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಸರಿ, ಇಲ್ಲಿ ಗುಣಾಕಾರ ಅಂತೂ ಬರ್ತಾ ಇದೆ, ಕೂಡಿಸಿದಾಗ 8x ಬರುತ್ತಾ ಅಂಥೇಳಿ ಚೆಕ್ ಮಾಡೋಣ. ನೋಡಿ, 4 + 3 ಎಷ್ಟಾಯಿತು, 7x ಆಯಿತು. 8x ಬರ್ತಾ ಇದೆಯಾ, ಇಲ್ಲ. ಹಾಗಾದರೆ ಈ ಸಂಖ್ಯೆ ಬರೋದಿಲ್ಲ, ಇದನ್ನು ತಗೋಬಾರ್ದು. ಸರಿ, ಮತ್ತೊಂದು ಜೋಡಿ ಸಿಕ್ಕಿದೆಯಲ್ಲ ಅದನ್ನು ನೋಡೋಣ. 6 2 12 ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಸ್ಕ್ವೇರ್. ಸರಿ, ಗುಣಾಕಾರ ಅಂತೂ ಸ್ಯಾಟಿಸ್ಫೈ ಆಗ್ತಾ ಇದೆ. ಇನ್ನು ನೆಕ್ಸ್ಟು ಕೂಡಿಸು ಅಥವಾ ಕಳೆ ಮಾಡಿದಾಗ 8x ಬರುತ್ತಾ ಅಂತ ಹೇಳಿ ನೋಡೋಣ. 6x ಪ್ಲಸ್ 2x ಎಷ್ಟು ಎಕ್ಸ್, 8x ಬಂತಲ್ವಾ. ಹಾಗಾದರೆ ಯಾವ ಸಂಖ್ಯೆನ ತಗೋಬೇಕು ನಾವು, 6x ಮತ್ತೊಂದು ಯಾವುದು 2x ಅಂಥೇಳಿ ತೊಗೋಬೇಕು. ಸರಿನಾ. ಅರ್ಥ ಮಾಡಿಕೊಂಡ್ರೆ ಹೇಗೆ ಮಾಡೋದು ಅಂಥೇಳಿ ಸಿಂಪಲ್. ಯಾವ್ದಾದ್ರು 2 ಸಂಖ್ಯೆಗಳಲ್ಲಿ ಗುಣಾಕಾರ ಮಾಡಿದಾಗ ನಮ್ಗೆ ಇಷ್ಟು ಸಂಖ್ಯೆ ಬರಬೇಕು, ಅದನ್ನು ತೊಗೋಬೇಕು. ಆಮೇಲೆ ಬೇಕಾದ ನಾವು ಕೂಡಿಸು ಮತ್ತು ಕಳೆ ಮಾಡಿ ಚೆಕ್ ಮಾಡಬಹುದು. ಓಕೆನಾ. ಸರಿ, ನೆಕ್ಸ್ಟು ಇಲ್ಲಿ ಇದಿಷ್ಟು ಮುಗಿದಾದ್ಮೇಲೆ ಈ ಕಡೆ ಬರ್ರಿ. ಏನು ಬರಿಬೇಕು, ಮೊದಲನೇ ಪದನ ಹಾಗೆ ಬರ್ಕೋಬೇಕು. ಸರಿನಾ. ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಟು ಕೊನೆ ಪದನೂ ಹಾಗೆ ಬರ್ಕೋಬೇಕು. ನೋಡ್ರಿ, ಮೊದಲನೇ ಪದನೂ ಹಾಗೆ, ಸ್ವಲ್ಪ ಜಾಗ ಬಿಟ್ಟು ಕೊನೆ ಪದನೂ ಹಾಗೆ, ಈಕ್ವಲ್ ಟು 0. ಈಗ ಮಧ್ಯ ಜಾಗ ಬಿಟ್ಟಿದ್ರಲ್ಲ, ಯಾಕಪ್ಪ, ಹಾಂ ಇಲ್ಲಿದೆಯಲ್ಲ ಈ ಸಂಖ್ಯೆಗಳನ್ನು ಬರೀಲಿಕ್ಕೆ. ಆ್ಯಕ್ಚುಲಿ ಇದು 2 ಪ್ಲಸ್ಸೇ ಬರುತ್ತೆ, ಯಾಕಂದರೆ ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಮೈನಸ್ ಇತ್ತು ಅಂತಂದರೆ ಅಲ್ಲಿ ಪ್ರಾಬ್ಲಮ್ ಚೇಂಜ್ ಆಗ್ತಿತ್ತು. ಅಕಸ್ಮಾತ್ ನಿಮ್ಗೆ ಏನಾದ್ರು ಮೈನಸ್ ಇದ್ದಿದ್ದು ಅರ್ಥ ಆಗ್ತಾ ಇಲ್ಲ ಅಂದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೇನು ಮಾಡ್ತೀನಿ, ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಸರಿ, ಬನ್ನಿ. ಪ್ಲಸ್ 6x ಪ್ಲಸ್ 2x. ಓಕೆ. ಸರಿ, ಇಲ್ಲಿ ನೋಡಿರಿ, ಇದು 2 ಸಂಖ್ಯೆನ ಇಲ್ಲಿ ಮಧ್ಯದಲ್ಲಿ ಬರದೆ. ಇಲ್ಲಿ ಬರೆದಾದ ತಕ್ಷಣ ಇದರದ್ದು ಒಂದು ಜೋಡಿ ಮಾಡಬೇಕು, ಇದರದ್ದು ಒಂದು ಜೋಡಿ ಮಾಡಬೇಕು. ಸರಿ, ಈಗ ಈ 2 ಜೋಡಿಯಲ್ಲಿ ಯಾವ್ದು ಕಾಮನ್ ಕಾಣಿಸ್ತಾ ಇದೆ, ಇಲ್ಲೂ x ಇದೆ, ಇಲ್ಲೂ x ಇದೆ, ಹೌದಾ. ಸೊ ಎಕ್ಸನ್ನು ಹೊರಗೆ ತೆಕ್ಕೊಳ್ಳಿ. ಓಕೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂದರೆ 2 ಸಲ ಎಕ್ಸ್ ಇದೆ ಅಂತ ಹೇಳತ್ತ. ಇದರಲ್ಲಿ 1 ಎಕ್ಸನ್ನು ನಾವಿಲ್ಲಿ ಬರೆದ್ವಿ. ಎಷ್ಟು ಮತ್ತೊಂದು ಎಷ್ಟು ಎಕ್ಸ್ ಉಳಿತು ಹೇಳ್ರಿ. ಹಾಂ, ಇನ್ನೊಂದು ಇದೊಂದು ಎಕ್ಸ್ ಉಳಿದಿದೆ. ಓಕೆ. ಆಮೇಲೆ ಪ್ಲಸ್ ಇದೆ, ಸೊ ಪ್ಲಸ್ ಹಾಕಿದ್ವಿ. ಇಲ್ಲಿ ಎಕ್ಸ್ ಇತ್ತು, ಈ ಎಕ್ಸನ್ನು ಇಲ್ಲಿ ಬರ್ತಿದ್ವಿ. ಏನು ಉಳಿತಪ್ಪ, 6 ಅಂಥೇಳಿ ಉಳಿದಿದೆ. ಸರಿನಾ. ಇನ್ನು ನೆಕ್ಸ್ಟು ಪ್ಲಸ್. ಇಲ್ಲಿ ನೋಡ್ರಿ 2x ಅಂತ ಹೇಳಿದೆ. ಸೊ ಇಲ್ಲಿ 12 ಇದೆ. ಇಲ್ಲಿ ಎಕ್ಸ್ ಅಂತೂ ಕಾಮನ್ ಇಲ್ಲ, ಮತ್ತು ಯಾವುದಿದೆ ಕಾಮನ್ನು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ 12 ಇದೆಯಲ್ಲ, ಈ 12ರಲ್ಲಿ ಏನೇನು ಬರುತ್ತೆ, 2 6 12, 2 3 6, 3 1 3. ಅಂದರೆ ಈ 12ರಲ್ಲಿ 2 ಸಲ ಇದೆ, 3 1 ಸಲ. ಅಂದರೆ ಇಲ್ಲಿ ನೋಡಿ, ಈ 12ನ್ನು ನಾವೇನಂತ ಬರಿಬೋದು, 2 ಗುಣಿಸು 2 ಗುಣಿಸು 3 ಅಂಥೇಳಿ ಬರಿಬೋದು. ಅಂದರೆ ಈ 12ರಲ್ಲಿ 2 ಇದೆ ಅಂಥೇಳಿ ಅರ್ಥ ತಾನೆ. ಹಾಗಾದರೆ ಯಾವ್ದು ಕಾಮನ್ ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಸೊ 2ನ್ನು ಕಾಮನ್ ತೆಗೀರಿ. ಇಲ್ಲಿ 2ನ್ನು ಕಾಮನ್ ತೆಗೆದಾದ್ಮೇಲೆ ಏನು ಉಳೀತು, ಇಲ್ಲಿ ಎಕ್ಸ್ ಅಂಥೇಳಿ ಉಳಿತು.
ಪ್ಲಸ್ ಇಲ್ಲಿ ನೋಡ್ರಿ, ಇಲ್ಲಿ 2 ಅಂತೂ ಇಲ್ಲಿ ಬರೆದ್ರಿ ನೀವು, ಏನೇನು ಉಳೀತು 3 ಮತ್ತು 2, 3 2 6, ಓಕೆನಾ? ಹಾಂ, ಈಕ್ವಲ್ ಟು 0 ಈ ಥರ ಮಾಡ್ಕೊಂಡು ಬರೀಬೇಕು. ಸರಿ, ಈಗ ಇಲ್ಲ ನೋಡ್ರಿ ಮತ್ತು ಇಲ್ಲಿ ನೋಡ್ರಿ, ಇಲ್ಲೂ ಎಕ್ಸ್ ಪ್ಲಸ್ ಆರ್ ಇದೆ, ಇಲ್ಲೂ ಎಕ್ಸ್ ಪ್ಲಸ್ ಆರ್ ಇದೆ. ಸೊ ಎಕ್ಸ್ ಪ್ಲಸ್ ಆರ್ನ ಹೊರಗೆ ತೆಗಿತೀರಿ. ಓಕೆ, ಹಾಂ, ಈ ಎಕ್ಸ್ ಪ್ಲಸ್ ಆರ್ನ ಹೊರಗೆ ತೆಗೆದಾದ್ಮೇಲೆ ಇಲ್ಲೇನು ಉಳೀತು, ಎಕ್ಸ್ ಉಳೀತು ಪ್ಲಸ್ ಈ ಎಕ್ಸ್ ಪ್ಲಸ್ ಆರ್ನ ಈ ಕಡೆ ಬರೆದಾದ್ಮೇಲೆ ಇಲ್ಲೇನು ಉಳೀತು 2 ಈಕ್ವಲ್ ಟು 0. ಓಕೆ, ಇದು 2 ಸೇರಿ 0 ಹಾಕಿದ್ದಾರೆ. ನಾವೇನು ಮಾಡಬೇಕು, ಒಂದೊಂದಕ್ಕೆ ಹಾಕಬೇಕು. ಎಕ್ಸ್ ಪ್ಲಸ್ 6 ಒಂದಕ್ಕೆ ಒಂದು ಸಲ 0, ಎಕ್ಸ್ ಪ್ಲಸ್ 2 ಮತ್ತೊಂದಕ್ಕೆ ಮತ್ತೊಂದು ಸಲ 0. ಸರಿನಾ? ಈಗ ನೆಕ್ಸ್ಟು ಎಕ್ಸ್ ಈಕ್ವಲ್ ಟು ಈ ಪ್ಲಸ್ 6 ಆ ಕಡೆ ಹೋದಾಗ ಏನಾಯಿತು -6 1 ಬಂತು. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು ಪ್ಲಸ್ 2 ಆ ಕಡೆ ಹೋದಾಗ -2 ಎರಡನೇದು ಸಹಿತ ಏನಾಯಿತು ಬಂತು. ಓಕೆ, ನಿಮ್ಗೇನು ಹೇಳಿದ್ದಾರೆ, ಮೂಲಗಳನ್ನು ಕಂಡುಹಿಡಿಯಿರಿ. ಸೊ ಮೂಲಗಳು 2 ಎಕ್ಸ್ಗಳನ್ನು ಕಂಡುಹಿಡಿಬೇಕು. ಸೊ ಎಕ್ಸ್ಗಳ ಉತ್ತರ ಬಂದಿದೆ. ಇದು ಮೂಲಗಳನ್ನು ಹೇಗೆ ಕಂಡುಹಿಡಿಯೋದು ಅಂಥೇಳಿ ಇದು ಅರ್ಥ ಆಗಿದೆ ಅಂತ ತಿಳ್ಕೊಂಡು. ಆ್ಯಕ್ಚುಲಿ ಇದು ತುಂಬ ಈಸಿ ಲೆಕ್ಕ, ಯಾಕಂದರೆ 2 ಕಡೆ ಪ್ಲಸ್ ಬಂದಿದೆ. ಮೈನಸ್ ಬಂದ ಕೂಡ ಇಲ್ಲಿ ಒಂಚೂರು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮಾಡಬೇಕಾಗತ್ತೆ. ಆ ಥರದ ಲೆಕ್ಕ ಏನಾದರೂ ನಿಮ್ಗೆ ಮಾಡಿಸ್ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸರಿ, ಇನ್ನು ನೆಕ್ಸ್ಟ್ ಲೆಕ್ಕ ಯಾವುದು ಅಂತ ನೋಡೋಣ ಬರ್ರಿ. ಸಾರಿ, 4ನೇ ಲೆಕ್ಕ 5, 8, 11, 14 ಸೊ ಆನ್ ಈ ಸಮಾಂತರ ಶ್ರೇಣಿಯ 21ನೇ ಪದವನ್ನು ಕಂಡುಹಿಡಿಯಿರಿ ಅಂಥೇಳಿ. ಇಲ್ಲಿ ನೋಡ್ರಿ, 21ನೇ ಪದ ಅಂಥೇಳಿ ಬಂದ ತಕ್ಷಣ ನಾವಿಲ್ಲಿ ಹಾಕುವಂಥದ್ದು ಒಂದು ಸೂತ್ರ ಇದೆ. ಅದು ಯಾವುದಪ್ಪ ಅಂತ ಕೇಳಿದ್ರೆ AN ಸೂತ್ರ. ಏನು ಹೇಳ್ರಿ? AN ಸೂತ್ರ. AN ಏನು ಹೇಳಿದೆ? A ಪ್ಲಸ್ n ಮೈನಸ್ 1 ಇಂಟು ಡಿ ಅಂಥೇಳಿ. ಓಕೆ, ಹಾಂ, ಇಲ್ಲಿ ನಮಗೇನೇನು ಬೇಕು ಹೇಳ್ರಿ? ಎ ಬೇಕು, ಎನ್ ಬೇಕು, ಡಿ ಬೇಕು. ಇದೆಲ್ಲ ಈ ಕಡೆ ಕಂಡು ಹಿಡ್ಕೊಂಡು ಆಮೇಲೆ ನಾವೇನು ಮಾಡಬೇಕು? ಅಪ್ಲೈ ಮಾಡಬೇಕು. ಸರಿ, ಇಲ್ಲಿ ಫಸ್ಟು ಎನ್ ಎಷ್ಟು ಅಂತ ಹೇಳಿ ನೋಡ್ಕೋತೀನಿ ನಾನು. ಓಕೆ, ಎನ್ ಅಂದರೆ ನಿಮಗೆ ಎಷ್ಟನೇ ಪದವನ್ನು ಕಂಡು ಹಿಡಿಯೋಕ್ಕೆ ಹೇಳಿದ್ದಾರೆ ಅಂಥೇಳಿ ಅರ್ಥ. ಎಷ್ಟನೇ ಪದ ಹೇಳಿದ್ದಾರೆ? 21ನೇದಲ್ವಾ? ಸೊ ಆನ್ಸರ್ ಎನ್ ಈಕ್ವಲ್ ಟು 21 ಅಂತ ಹೇಳಾಗುತ್ತೆ. ಆಮೇಲೆ ಏನು ಬೇಕು? ಎ ಅಂದರೆ ಮೊದಲನೇ ಪದ. ಈ ಸಮಾಂತರ ಶ್ರೇಣಿಯನ್ನು ನೋಡಿ, ಮೊದಲನೇ ಪದ ಯಾವುದು? 5. ಓಕೆನಾ? ಹಾಂ, ಎ ಸಿಕ್ತು, ಎನ್ ಸಿಕ್ತು. ಮತ್ತೊಂದು ಯಾವುದು? ಡಿ ಅಂತ ಕೇಳಿದ್ರೆ ಎರಡನೇ ಪದದಿಂದ ಮೊದಲನೇ ಪದವನ್ನು ಮೈನಸ್ ಮಾಡಬೇಕು. ಇಲ್ಲಿ ಈ ಪದದಿಂದ ಈ ಪದವನ್ನು ಮೈನಸ್ ಮಾಡಬೇಕು. ಓಕೆನಾ? A2 ಅಂದರೆ ಎಷ್ಟು? 8 ಮೈನಸ್ A1 ಅಂದರೆ 5. ಇಲ್ಲಿ ನೋಡ್ರಿ, ಇದೆಲ್ಲ ಇದು A1, ಇದು A2, ಇದು A3, ಇದು A4 ಈ ಥರ ಮುಂದೆ ಬರ್ತಾ ಹೋಗುತ್ತೆ. ಸರಿನಾ? ನೀವು A2 ಇಂದ A1 ಮಾತ್ರ ಮಾಡಬೇಕೊಳ್ಳಿಲ್ಲ. ನೀವು ಬೇಕಾದರೆ A3 ಇಂದ A2 ಮಾಡಿರಿ, A4 ಇಂದ A3 ಮಾಡಿರಿ. ಅಂದರೆ ಒಂದರ ಹಿಂದಿನ ಸಂಖ್ಯೆಯಿಂದ ಒಂದು ಮುಂದಿನ ಸಂಖ್ಯೆನ ಮಾಡಿಬಿಟ್ರೆ ಆಯಿತು ಅಷ್ಟೆ. ಓಕೆನಾ? ಸರಿ, 8ರಲ್ಲಿ 5 ಕಳೆದ್ರೆ ಎಷ್ಟು? 3. ಹಾಗಾದರೆ ಡಿ ಬೆಲೆ ಎಷ್ಟು ಬಂತು? 3 ಅಂತ ಹೇಳಿ ಬಂತು. ಎನ್ ಸಿಕ್ತು, ಎ ಸಿಕ್ತು, ಡಿ ಸಿಕ್ತು. ಇದೆಲ್ಲವನ್ನು ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದ್ರೆ ಆಯಿತು. ಸರಿನಾ? ಎ 21, ಎನ್ ಜಾಗದಲ್ಲಿ 21 ಹಾಕಬೇಕಲ್ವಾ? ಸರಿ, ಎ ಬಂತು, ಈಕ್ವಲ್ ಟು ಇದೆ, ಈಕ್ವಲ್ ಟು ಹಾಕಿದೆ. ಎ ಜಾಗದಲ್ಲಿ ಏನು ಹಾಕಬೇಕು? 5 ಪ್ಲಸ್ ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್ ಎನ್ ಜಾಗದಲ್ಲಿ ಎಷ್ಟು ಹಾಕಬೇಕು? 21. ಆಮೇಲೆ ಮೈನಸ್ ಇದೆ, ಮೈನಸ್, ಆಮೇಲೆ 1 ಇದೆ, 1 ಬ್ರ್ಯಾಕೆಟ್ ಕ್ಲೋಸ್. ಓಕೆನಾ? ಸರಿ, ಡಿ ಬೆಲೆ ಎಷ್ಟು ಹಾಕಬೇಕು? 3. ಸರಿ, ಹಾಂ, ಇದು ಬೆಲೆ ಹಾಕೋದು ನೋಡ್ರಿ. ಎ ಜಾಗದಲ್ಲಿ ಏನೇ ಬರೆದೆ? ಎನ್ ಜಾಗದಲ್ಲಿ 21. ಸೊ 21 ಬರೆದೆ. ಓಕೆ, ಈಕ್ವಲ್ ಟು ಇದೆ, ಈಕ್ವಲ್ ಟು ಎ ಜಾಗದಲ್ಲಿ 5. ಸೊ 5 ಬರೆದೆ. ಆಮೇಲೆ ಪ್ಲಸ್ ಇದೆ, ಪ್ಲಸ್ ಬ್ರ್ಯಾಕೆಟ್ ಎನ್ ಜಾಗದಲ್ಲಿ 21. ಸೊ ಎನ್ ಜಾಗದಲ್ಲಿ 21 ಮೈನಸ್ 1 ಬ್ರ್ಯಾಕೆಟ್ ಕ್ಲೋಸ್. ಡಿ ಜಾಗದಲ್ಲಿ 3. ಸರಿ, ಇಲ್ಲಿ ನೋಡ್ರಿ, ಆ್ಯಕ್ಚುಲಿ ನಿಮಗೇನು ಗೊತ್ತಾಗಬೇಕು ಇಲ್ಲಿ ಕೇಳಿದ್ರೆ, ಇಲ್ಲಿರುವಂಥ ಇಂಗ್ಲೀಷ್ ಅಲ್ಫಾಬೆಟ್ನೆಲ್ಲ ತೆಗೆದು ನಮ್ಮ ಗಣಿತದ ಸಂಖ್ಯೆಯನ್ನು ಹಾಕಬೇಕು. ಇದಷ್ಟೇ ನೀವು ನೆನಪಿಟ್ಕೋಬೇಕಾಗಿರೋದಿಲ್ಲ. ನಮಗೆ ಇಲ್ಲಿ ಯಾವುದು ಇಂಗ್ಲೀಷ್ ಅಂಕೆಗಳು ನಮಗೆ ಬೇಡ. ಇಲ್ಲೇನು ಬೇಕು? ನಮಗೆ ನಮ್ಮ ಗಣಿತ ಸಂಖ್ಯೆಗಳು ಬೇಕು. ಅದನ್ನು ಅಪ್ಲೈ ಮಾಡಿದ್ರೆ ಆಯಿತು. ಇದನ್ನೇ ನಾವೇನು ಮಾಡೋದು? ಬೆಲೆ ಹಾಕೋದು ಅಂತೇಳಿ ಹೇಳ್ತೀವಿ ಅಷ್ಟೇ. ಸರಿನಾ? ಹಾಂ, ನೆಕ್ಸ್ಟು ಎ 21 ಈಕ್ವಲ್ ಟು 5 ಪ್ಲಸ್ 21ರಲ್ಲಿ ಬಂದು ಕಳೆದ್ರೆ ಎಷ್ಟು? 20. ಆಮೇಲೆ 3ನ ಹಾಗೆ ಇಡ್ತೀನಿ. ಓಕೆ, ನೆಕ್ಸ್ಟು ಎ 21 ಈಕ್ವಲ್ ಟು 5 ಪ್ಲಸ್ 20 ಗುಣಿಸು 3, 23ಲೆ 60. ಸರಿನಾ? ಹಾಗಾದರೆ ಎ 21 ಎಷ್ಟಾಯಿತು? 60 ಪ್ಲಸ್ 5 65. ಹಾಗಾದರೆ 21ನೇ ಪದ ಏನಾಗಿರುತ್ತೆ? 61 ಅಂತ ಹೇಳಾಗಿರುತ್ತೆ. ಸರಿನಾ? ಹಾಂ,
ಈಗ ಇದೇ ಕ್ವೆಶನನ್ನು ನಾವೇನು ಮಾಡೋಣ, 21 ಪದಗಳ ಮೊತ್ತವನ್ನು ಕಂಡುಹಿಡಿಯೋಣ ಹೇಗೆ ಅಂಥೇಳಿ. ಸರಿನಾ? ಬನ್ನಿ ಅದನ್ನೇ ನೋಡೋಣ. ಸೇಮ್ ಸಮಾಂತರ ಶ್ರೇಣಿಯನ್ನು ತಗೋತೀನಿ. ಏನು ಹೇಳ್ರಿ, 5, 8, 11, 14 ಏನು 21 ಪದಗಳ ಮೊತ್ತ. ಆ ಮೊತ್ತ ಕಂಡುಹಿಡಿಯಲಿಕ್ಕೆ ಮತ್ತೆ ಸಪ್ರೇಟ್ ಆಗಿದೆ. ಸರಿ, ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ನೋಡೋಣ. ಓಕೆ, ಈಗ ಮೊತ್ತ ಅಂತ ಬಂದ ತಕ್ಷಣ ಸಮ್ ಎಸ್, ಅದಕ್ಕೋಸ್ಕರ ಎಸ್ ಇಂದ ಸೂಚಿಸ್ತಾರೆ. SN = n/2 × 2a + n-1 × d ಅಂಥೇಳಿ ಬರೀತೀವಿ. ಇದು ಸೂತ್ರ. ಈ ಸೂತ್ರಗಳನ್ನು ಬೈ ಹ್ಯಾಟ್ ಹಾಕ್ಕೊಳ್ಳೇಬೇಕು ನೀವು. ಓಕೆ, ಸರಿ. ಇಲ್ಲೂ ಸಹಿತ ನಿಮ್ಗೆ ಏನೇನು ಬೇಕು ಆಲ್ರೆಡಿ ನಾನು ಬರೆದಿದ್ದೀನಿ, ಬಟ್ ಪ್ರತಿಯೊಂದು ಕ್ವೆಶನಲ್ಲೂ ನೀವು ಬರ್ಕೊಳ್ಳೇಬೇಕು. ಈ ಥರ ಇದನ್ನು ಬರ್ಕೊಳ್ಳೇಬೇಕು ನೀವು. ಸರಿನಾ? ನಾವು ಬರೆದಿದ್ದಕ್ಕೆ ಸುಮ್ಮನೆ ಅಪ್ಲೈ ಮಾಡ್ತೀನಿ ಇಲ್ಲಿ. ಹಾಂ, ಎಸ್ 21 ಪದಗಳ ಮೊತ್ತ ಅಲ್ವಾ. ಸೊ ಇಲ್ಲೂ ಎನ್ ಏನಾಗುತ್ತೆ, 21 ಅಂತಲೇ ಆಗುತ್ತೆ. ಎನ್ ಜಾಗದಲ್ಲಿ 21 ಭಾಗಿಸು 2, ಆಮೇಲೆ ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್ 2. ಎ ಜಾಗದಲ್ಲಿ ಏನಿತ್ತು ಹೇಳ್ರಿ, ಎ ಅಂದರೆ ಮೊದಲನೇ ಪದ ಎಷ್ಟಿದೆ, 5 ಪ್ಲಸ್ ಎನ್ ಜಾಗದಲ್ಲಿ 21 ಮೈನಸ್ 1. ಡಿ ಬೆಲೆ ಎಷ್ಟು, 3. ಇದು ನಮಗಿಲ್ಲಿ ಗೊತ್ತಿದೆ ನೋಡಿರಿ, ಡಿ ಬೆಲೆ 3. ಓಕೆನಾ? ನೆಕ್ಸ್ಟು 21 ಭಾಗಿಸು 2, ಎಸ್ 21 ನೆಕ್ಸ್ಟು 5 2 10 ಪ್ಲಸ್ 21ರಲ್ಲಿ 1 ಕಳೆದ್ರೆ 20 ಗುಣಿಸು 3. ಓಕೆನಾ? ನೆಕ್ಸ್ಟು ಎಸ್ 21 21 ಭಾಗಿಸು 2 ಹಾಗೆ ಇಡ್ತೀನಿ. 10 ಪ್ಲಸ್ 20 ಗುಣಿಸು 3 ಅಂದರೆ 23 60. ಇಲ್ಲಿ ಬರಿತೀನಿ. ನೆಕ್ಸ್ಟು ಎಸ್ 21 21 ಭಾಗಿಸು 2 10 ಪ್ಲಸ್ 60 ಎಷ್ಟಾಯಿತು, 70 ಆಯಿತು. ಈಗ 2 1 2 ಎಷ್ಟಲೆ, 2 3 6, 1 ಉಳಿತು, 1 ಉಳಿದ್ರೆ 10 ಉಳ್ದಂಗೆ ಆಯಿತು, 2 5 10. ಓಕೆನಾ? ಈ ಥರ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಡೈರೆಕ್ಟಾಗಿ 70 ಭಾಗಿಸು 2 ಮಾಡಿಕೊಂಡು ಮಾಡಿರಿ. ಸರಿ, ನೆಕ್ಸ್ಟು ಎಸ್ 21 21 ಗುಣಿಸು 35 ಅಂಥೇಳಿ ಬಂತು. ಸರಿನಾ? ಈಗ 21 ಗುಣಿಸು 35 ಗುಣಾಕಾರ ಮಾಡಿ ಆನ್ಸರ್ ಬರೀರಿ. 5 1 5, 5 2 10 ಗುಣಿಸು 3 1 3, 3 2 6, 5 3 7. ಆನ್ಸರ್ ಏನು ಬಂತು, ಎಸ್ 21 735 ಅಂಥೇಳಿ ಬಂತು. ಸರಿನಾ? ಓಕೆ, ಇದು ಈ ಥರ ಮಾಡಬೇಕು. ಅಕಸ್ಮಾತ್ ನಿಮಗೇನಾದರೂ ಈ SN ಕಂಡುಹಿಡಿಯೋದು ಹೇಗೆ ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ಇದನ್ನು ಸಹಿತ ಏನು ಮಾಡ್ತೀನಿ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತೊಂದು ಏನು ವಿಷಯ ಅಂತ ಕೇಳಿದ್ರೆ, ಈ ರಫ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಏನಿದೆಯಲ್ಲ ಅದನ್ನು ನೀವೇನು ಮಾಡಬೇಕು, ಇದ್ರ ಲೆಕ್ಕದ ಪಕ್ಕದಲ್ಲೇ ಪೆನ್ಸಿಲಲ್ಲಿ ಮಾಡ್ಕೋಬೇಕು. ಯಾಕಂದರೆ ಹಿಂದುಗಡೆ ಏನಾದರೂ ಮಾಡಿದ್ರೆ ಒಂದೊಂದು ಸಲ ಹಿಂತಿರುಗಿ ಮುಂದೆ ಬರೀಬೇಕಾದ್ರೆ ಒಂದೊಂದು ಸಲ ಇಲ್ಲಿ 3 ಬರೆಯೋ ಬದಲು 4 ಬರೆಯೋ ಚಾನ್ಸಸ್ ಇರುತ್ತೆ. ಸೊ ಏನೇ ಲೆಕ್ಕ ಮಾಡೋದಿದ್ರು ಇಲ್ಲಿ ಲೈನ್ ಹಾಕ್ಕೊಂಡ್ಬಿಟ್ಟು ಆ ಲೆಕ್ಕದ ಪಕ್ಕದಲ್ಲೇ ಮಾಡಬೇಕು. ಆವಾಗ ಚಾನ್ಸಸ್ಸು ತಪ್ಪು ಬರೆಯುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಸರಿನಾ? ಇಲ್ಲಿಗೆ ನಿಮಗೆ ಈ 5 ಲೆಕ್ಕಗಳು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇಲ್ಲಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಈ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಇನ್ನೂ ಯಾವುದಾದ್ರೂ ವಿಡಿಯೋ ಏನಾದರೂ ನಿಮಗೆ ಬೇಕಾದರೆ ಈ ವಿಡಿಯೋನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನೀವು ಸುಮಾರಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ 5 ಮಾರ್ಕ್ಸಿನ ಲೆಕ್ಕ ಹೇಳಿ ಅಂತ ಹೇಳ್ತಾ ಇದ್ರಿ. ಡೆಫಿನೆಟ್ಲಿ ನಾಳೆ 5 ಮಾರ್ಕ್ಸಿನ ಲೆಕ್ಕವನ್ನು ಹೇಳ್ತೀನಿ ನಾನು. ಏನೂ ಟೆನ್ಷನ್ ಮಾಡ್ಕೋಬೇಡ್ರಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿರಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.